ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಇದು ದ್ರಾಕ್ಷಿ ಗಿಡ ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ಇದು ಕಟ್ಟಿಂಗ್ ಇಟ್ಟಿದ್ರು ಅನಿಸುತ್ತೆ, ಗ್ರಾಫ್ಟೆಡ್ ಅಲ್ಲ. ಇದು ಹೊಸ್ದಾಗಿ ಚಿಗುರು ಬಂದಿದೆ. ಇಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇದು 1.5 ತಿಂಗಳು ಆಯ್ತು ಅಷ್ಟೇ ಹಾಕಿ, ಇಷ್ಟು ಬಳ್ಳಿ ಬಂದಿದೆ. ಇದು ಹೀರೆಕಾಯಿ ಗಿಡ, ಬೀಜ ಹಾಕಿದ್ದೆ. ಪುಟಾಣಿ ಒಂದು ಬಂದಿದೆ. ಇದು ಕ್ಯಾಪ್ಸಿಕಮ್, ಮೆಣಸಿಕಾಯಿ ಕ್ಯಾಪ್ಸಿಕಮ್ ಬಿಡ್ತವೆ. ಇದು ಗೊತ್ತಲ್ಲ, ಬೆಂಡೆಕಾಯಿ. ಆಗಲೇ ಎಂಡಾಗ್ತಿದ್ದೇವೆ, ಬೆಂಡೆಕಾಯಿ ಸುಮಾರು ಬಿಟ್ಟವು, ಎಂಡಾಗ್ತಿದೆ ಇವು. ಇನ್ನು ಇದನ್ನು ರಿಮೂವ್ ಮಾಡಿ ಬೇರೆ ಏನಾದರೂ ಹಾಕಬೇಕು. ಅಳಸಂಡೆ ಗಿಡ ನೋಡಿ, ಒಳ್ಳೆ ಹಿಂಗೆ ಬಳ್ಳಿ ಹೋಗಿದೆ. ಫುಲ್ಲು ಏಣಿ ಎಷ್ಟಿದೆ ಅಷ್ಟು ಹೈಟು ಹೋಗಿದೆ ನೋಡಿ. ಜಾಸ್ತಿ ಬಳ್ಳಿ ಹೋಗಲ್ಲ. ಇಲ್ಲೊಂದು ದಾರ ಕಟ್ಟಿದ್ನಲ್ಲ, ಸಪೋರ್ಟ್ ಸಿಕ್ಕಿದೆ ಅಂತ ಅಷ್ಟುದ್ದ ಬೆಳ್ಕೊಂಡು ಹೋಗಿರೋದು. ಇದು ಮಾವಿನ ಗಿಡ. ಇದರಲ್ಲಿ ಇನ್ನೂ ಹೊಸ ಚಿಗುರು ಸ್ಟಾರ್ಟ್ ಆಗಿಲ್ಲ. ಇಟ್ಟು ಒಂದು 3 ವೀಕ್ಸ್ ಆಯ್ತು ಅನಿಸುತ್ತೆ. ಇದರಲ್ಲೆಲ್ಲ ಸೊಪ್ಪಿನ ಬೀಜ ಹಾಕಿದ್ದೆ. ಇದು ವೈಟ್ ಕಲರ್ ದಾಸವಾಳ, ನನ್ನ ಫ್ರೆಂಡ್ ಅವ್ರು ಕೊಟ್ಟಿದ್ದು ಗಿಡ. ಅವ್ರ ಮನೆಯಲ್ಲೇ ಇದೊಂದು ಸುಮಾರು ಒಂದು 5-6 ವರ್ಷ ಅವ್ರ ಹತ್ರ ಇತ್ತಿದ್ದು ಗಿಡ. ಆಮೇಲೆ ಅವ್ರ ಓನರು ಬೇಡ ಅಂದಿದ್ದಕ್ಕೆ ಇಲ್ಲಿ ನಮಗೆ ಕೊಟ್ಟಿದ್ರು ಗಿಡ. ಇದು ನಾನು ರೀಪಾಟ್ ಮಾಡೋಣ ಅಂದ್ಕೊಂಡೆ, ಇದು ಹೂ ಬಿಟ್ಟಿಲ್ಲ ಅಂದರೆ. ಸೊ ಎಷ್ಟೊಂದು ಮಗ್ಗಾಗಿದೆ ನೋಡಿ, ಎಲ್ಲ ಕಡೆ ಮಗ್ಗಾಗಿದೆ. ಇಲ್ಲಿ ಏನಾದರೂ ಹೂವು ತೀರಾ ಬಿಡ್ತಾಯಿಲ್ಲ ಅಂದಾಗ ಬೇಕಾದರೆ ರೀಪಾಟ್ ಮಾಡಿದ್ರೆ ಆಯಿತು ಅಂತೇಳಿ ನಾನೇನು ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ. ಅವ್ರದ್ದೇ ಪಾಟು ಹಾಗೆ ಬೆಳೀತಾ ಇದೆ. ಇದು ಬೀನ್ಸು ಬೀಜ ಹಾಕಿದ್ದೆ, ಇದು ಬಂದಿದೆ. ಇದೆಲ್ಲ ಸೊಪ್ಪಿನ ಬೀಜ. ಇನ್ನೆಲ್ಲ ತೆಗೆದುಬಿಡ್ತೀನಿ, ಸೊಪ್ಪಿನ ಬೀಜ ಸೊಪ್ಪೆಲ್ಲ ಕಿತ್ಕೊಂಡ್ಬಿಡ್ತೀನಿ, ಹಾರ್ವೆಸ್ಟ್ ಮಾಡ್ತೀನಿ. ಆಗ ಈ ತಿಂಗ್ಳುಳ್ಳಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಬೀನ್ಸ್ ಗಿಡ, ಅಳಸಂಡೆಕಾಯಿ ಗಿಡ, ಟೊಮೆಟೊ. ಇಲ್ಲೂ ಅಷ್ಟೇ ನಾನು ಸೊಪ್ಪಿನ ಬೀಜ ಹಾಕಿದ್ದೆ. ಮೆಂತ್ಯ ಸೊಪ್ಪು ಹಾಕಿದ್ದೆ. ಇದು ಮೆಣಸಿನ್ಕಾಯಿ ಗಿಡ, ಟೊಮೆಟೊ ಗಿಡ ನೋಡಿ. ಇದು ಮೋಸಂಬಿ ಗಿಡ ಸಣ್ಣ ಪಾಟಲ್ಲಿ ಇಟ್ಟಿದ್ದೆ, ಯಾಕೋ ಚಿಗುರು ಬರ್ತಾ ಇರಲಿಲ್ಲ. ಇದು ಏನಕ್ಕೆ ಬರ್ತಾಯಿಲ್ಲ ಅಂತ ನಾನು ತೆಗೆದು ನೋಡಿದೆ. ಒಂಥರ ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಗಿಡ. ಅವ್ರೇನು ಮಾಡಿದರು, ಜೇಡಿ ಮಣ್ಣು, ಅದರ ಜೇಡಿ ಮಣ್ಣು ಇತ್ತು, ಅದರಲ್ಲಿ ಫುಲ್ಲು ಜೇಡಿ ಮಣ್ಣೇ ಇದ್ದಿದ್ದು. ಕವರಲ್ಲಿ ಕೊಟ್ಟಿದ್ರಲ್ಲ, ಆ ಜೇಡಿ ಮಣ್ಣೆಲ್ಲ ರಿಮೂವ್ ಮಾಡಿದೆ. ಜೇಡಿ ಮಣ್ಣು ರಿಮೂವ್ ಮಾಡಿದ್ರೆ ಏನಾದರೂ ಚಿಗುರು ಬರುತ್ತೆ ಅಂತ. ಅದು ಯಾಕಂದರೆ ಅಂಟು ಮಣ್ಣಲ್ವಾ, ಬೇರೆಲ್ಲ ಹಿಡ್ಕೊಂಬಿಟ್ಟಿತ್ತದು. ಹಂಗೆ ಬಿಟ್ಟಿದ್ರೆ ಇದು ಗಿಡ ಒಣಗೋಗ್ಬಿಡ್ತಿತ್ತು. ಯಾಕಂದರೆ ಬೇರು ಅಳ್ಕೊಳಕ್ಕೆಲ್ಲ ಅವಕಾಶ ಇರಲಿಲ್ವಲ್ಲ, ಅಂಟು ಮಣ್ಣು ಆ ಬೇರನ್ನ ಹಿಡ್ದಿಟ್ಕೊಬಿಟ್ಟಿತ್ತು. ಸೊ ನಾನು ಅದಕ್ಕೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ನಮ್ಮ ಮಕ್ಕಳ ಹತ್ರ ಹಾಕ್ಸಿದ್ದೀನಿ ನಾನು. ಅಂದರೆ ನಮ್ಮ ಫ್ರೆಂಡ್ ಮಗಳು ಹಾಕಿರೋದು ಇದು ಗಿಡ, ಮೋಸಂಬಿ ಗಿಡ. ಇದು ನನ್ನ ಮಗಳು ಹಾಕಿರೋದು ಗ್ರಾಫ್ಟೆಡ್ ಗಿಡ, ನೇರಳೆ ಹಣ್ಣಿನ ಗಿಡ. ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ ನೋಡಿ, ಈ ಪ್ಲೇಸಲ್ಲಿ ಕಾಣಿಸ್ತಾ ಇರ್ಬೋದು. ಅದು ಕವರಿನೂ ಹಂಗೆ ಇದೆ, ರಿಮೂವ್ ಮಾಡಿಲ್ಲ ನಾನು ನೋಡಿ. ಇದು ಇನ್ನೂ ಚಿಗುರು ಬಂದಿಲ್ಲ. ಇದು ನಾನು ಬಾಟಲ್ ಇಟ್ಟಿರೋ ಉದ್ದೇಶ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟ್ ಹಾಕ್ಬಿಟ್ಟು ನೀರು ಹಾಕಿದ್ರೆ ಈ ಥರ ಕೊಳೆಯುತ್ತೆ. ಕೊಳೆದ್ಬಿಟ್ಟು ಇದರ ಲಿಕ್ವಿಡ್ ಎಲ್ಲ ಗಿಡಕ್ಕೆ ಹೋಗಿ ಒಳ್ಳೆ ಗೊಬ್ಬರ ಮಾಡುತ್ತೆ ಅಂತ. ಈ ಕಡೆ ಕಡಲೆಕಾಯಿ ಗಿಡ ಇನ್ನೊಂದು ಟಬ್ಬಲ್ಲಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿದ ವೀಡಿಯೋ ಮಾಡಿದ್ದೆ. ಬಟ್ ಅದೇನೋ ಫೋನ್ ಹ್ಯಾಂಗ್ ಆಗಿಬಿಟ್ಟು ಡಿಲೀಟ್ ಆಗೋಯ್ತು. ಸೊ ಇದು ಹಾರ್ವೆಸ್ಟ್ ಮಾಡಿದ್ರೆ ನಾನು ವೀಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಬದನೆಕಾಯಿ ಗಿಡ. ಇದು ತುಂಬ ಈ ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ, ಒಳ್ಳೆ ಕಾಯಿ ಬಿಟ್ಟವು. ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ. ಇದು ನಾನಿನ್ನೂ ಪಾಟ್ಗೆ ಹಾಕಿಲ್ಲ, ಹಾಕಬೇಕು. ಇದು ಪಾಟ್ ಖಾಲಿ ಇದೆ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಿಚನ್ ವೇಸ್ಟು, ಗಾರ್ಡನ್ ವೇಸ್ಟು, ಮಣ್ಣು, ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಗಿಡ ಹಾಕ್ಬೇಕು ಇದಕ್ಕೆ ಸಪೋಟ ಗಿಡ ಹಾಕಬೇಕು ಅಂತ. ಸಪೋಟ ಗಿಡ ನೋಡಿ ಇಲ್ಲಿದೆ.
ಇದು ಯಾಕೋ ಚಿಗುರು ಬಂದಿಲ್ಲ. ಇದು ಯಾಕೆ ಚಿಗುರು ಬರ್ತಿಲ್ಲ ನನಗೆ ಗೊತ್ತಿಲ್ಲ. ನೋಡಿ ಇದೇನು ಮಾಡಿದ್ದಾರೆ ಅಂದರೆ ಗ್ರಾಫ್ಟ್ ಮಾಡಿದಾರಲ್ಲ, ಕಸಿ ಮಾಡಿದಲ್ವಾ, ತುಂಬ ಹೈಟಲ್ಲಿ ಮಾಡಿದ್ದಾರೆ ನೋಡಿ. ಇಷ್ಟು ಕೆಳಗಡೆಯಿಂದ ಇಷ್ಟು ಗ್ಯಾಪ್ ಇಟ್ಟು ಇಲ್ಲಿ ಮೇಲೆ ಮಾಡಿದಾರಾ. ಇದು ಯಾವ ಕಾಲಕ್ಕೆ ಚಿಗುರು ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ಆ ಟಬ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲೊಂದು ಖಾಲಿ ಟಬ್ ಇತ್ತಲ್ಲ, ಅದಕ್ಕೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇದು ನಾವು ಮಾಡಿದ ತಪ್ಪು ಏನಂದರೆ ಅಲ್ಲಿ ನೋಡ್ಬಿಟ್ಟು ತರಬೇಕಿತ್ತು. ನಾವು ಗಿಡ ತರಕ್ಕೆ ಹೋಗಿದ್ವಲ್ಲ, ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಹೆಸರುಘಟ್ಟ, ಅಲ್ಲಿಂದ ತಂದಿದ್ದು ಗಿಡ. ಚೆನ್ನಾಗಿ ಅಲ್ಲೆಲ್ಲ ಇದ್ದು, ಬಟ್ ನಾವು ನೋಡಿ ತರಬೇಕಿತ್ತು. ನಮ್ಗೆ ಐಡಿಯಾ ಇರಲಿಲ್ಲ ಇಷ್ಟು ಗ್ರಾಫ್ಟ್ ಮೇಲ್ಗಡೆ ಮಾಡಿದರೆ ಬೇಗ ಚಿಗುರು ಬರಲ್ಲ ಅನ್ನೋದು ಐಡಿಯಾ ನಮಗಿರಲಿಲ್ಲ. ಈ ಕಡೆ ಇಲ್ಲೆಲ್ಲಾದರೂ ಗ್ರಾಫ್ಟ್ ಮಾಡಿದರೆ ಬೇಗ ಚಿಗುರು ಬರ್ತಿತ್ತೇನಪ್ಪ, ನೋಡಬೇಕು. ಗಿಡ ತರಬೇಕಾದ್ರೆ ನಾವು ಈಗ ಸುಮ್ಮನೆ ಒಂದು ಕಡ್ಡಿ ಗ್ರಾಫ್ಟ್ ಆಗಿರುತ್ತಲ್ಲ ಅದನ್ನು ತರಬಾರ್ದು. ಒಂದು 2-3 ಕಡೆ ಕೊಂಬೆ ಇಡಬೇಕು ಗ್ರಾಫ್ಟ್ ಮಾಡಿರೋದು, ಆ ಥರ ನೋಡ್ಕೊಂಡು ತರಬೇಕು. ನೆಕ್ಸ್ಟ್ ಟೈಮು ನಾನು ನೋಡ್ಕೊಂಡು ತರಬೇಕು ಅಂತ ಅಂದ್ಕೊಂಡೆ. ಈ ಗಿಡ ನೋಡಿಬಿಟ್ಟು ನೋಡಿ, ಇದು ಬೀನ್ಸು ಬೀಜ ಹಾಕಿದ್ದು. ಇದು ಅಳಸಂಡೆಕಾಯಿ ಗಿಡ. ಮತ್ತು ಇಲ್ಲೊಂದು ಪುಟಾಣಿ ಮಲ್ಲಿಗೆ ಗಿಡ ಇದೆ ನೋಡಿ. ಇದು ನಮ್ಮ ಮನೆ ಹತ್ರ ಕೆಳಗಡೆ ಇದೆಯಲ್ಲ, ಆದರೂ ಒಂದು ಕಡೆ ಬೇರು ಕಿತ್ತೋಗ್ಬಿಟ್ಟಿತ್ತು. ಅಲ್ಲಿಂದ ತಂದುಬಿಟ್ಟು ಹಾಕಿದ್ದೆ, ಚಿಗುರು ಬರುತ್ತಾ ಇಲ್ವೋ ಅಂತ. ನಿಧಾನವಾಗಿ ಚಿಗುರ್ತಾ ಇದೆ. ಇದು ಟೊಮೆಟೊ ಗಿಡ. ತುಂಬ ಹಾರ್ವೆಸ್ಟ್ ಮಾಡಿದ್ವಿ ಆಗಲೇ ನಾವು. ಇದು ಸೀಬೆ ಹಣ್ಣಿನ ಗಿಡ. ಹೊಸ್ದಾಗಿ ಚಿಗುರು ಬಂದಿದೆ. ಇದು ನೋಡಿ, ಒಳ್ಳೆ ಚಿಗುರು ಬಂತಿದ್ದು. ನೋಡ್ಬೇಕು ಯಾವ ಥರ ಸೀಬೆಕಾಯಿ ಬಿಡುತ್ತೆ, ದಪ್ಪ ಬರುತ್ತೋ, ಸ್ವೀಟಾಗಿರುತ್ತಾ ಅಂತ ನೋಡಬೇಕಿದು. ಇದು ನಾನು ಚಿಗುರು ಬಂದಿರೋದ್ರಿಂದ ಗ್ರೋ ಬ್ಯಾಗಲ್ಲೇ ಬಿಟ್ಟಿದ್ದೀನಿ. ತುಂಬ ದೊಡ್ಡ ಗ್ರೋ ಬ್ಯಾಗ್ ಏನಲ್ಲ, ಇಷ್ಟು ಹೈಟ್ ಇದೆ ಅಷ್ಟೇ. ಇದು ಚೆನ್ನಾಗಿ ಚಿಗುರು ಬಂದಿದೆಯಲ್ವ, ಸೊ ನೋಡೋಣ. ಕಾಯಿ ಇದರಲ್ಲೇ ಬಿಡುತ್ತಾ, ಬಿಡಲಿಲ್ಲ ಅಂದರೆ ಒಂದು ದೊಡ್ಡ ಪಾಟಲ್ಲಿ ಹಾಕೋಣ. ಅಲ್ಲಿವರೆಗೂ ಇದರಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಇದರಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ ನೋಡಿ. ಎಷ್ಟು ಉದ್ದ ಮೆಣಸಿನ್ಕಾಯಿ ಗಿಡ ಬಂದಿದೆ ನೋಡಿ. ಅಳಸಂಡೆಕಾಯಿ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಅಳಸಂಡೆಕಾಯಿ ಬಿಟ್ಟಿದೆ ಪುಟ್ಟಾಗಿ ನೋಡಿ. ಇಲ್ಲೂ ಒಂದಿದೆ ನೋಡಿ. ಇನ್ನೊಂದು ಏನಂದರೆ, ನಮ್ಮ ಮನೆ ಹತ್ರ 2 ಕಡೆ ಸೇಮ್ ಟೈಮ್ ಜೇನು ಕಟ್ಟಿದೆ. ಹನಿ ನಾವು ಮನೆ ಹತ್ರ ಹನಿ ಸಿಕ್ಕಿದೆಯಲ್ವ, ಹನಿ ರಿಮೂವ್ ಮಾಡ್ಕೋಬೋದು ಅಂತ ಖುಷಿಯಲ್ಲಿದ್ವಿ. ಬಟ್ ಏನಂದರೆ, ಮನೆಯಲ್ಲೇ ಕಟ್ಟಿದ್ರೆ ಜೇನನ್ನ ಕೀಳಬಾರ್ದಂತೆ. ಸೊ ಅದಕ್ಕೆ ನಾವು ಕೀಳೋದು ಬೇಡ ಅಂದ್ಕೊಂಡ್ವಿ. ಆಮೇಲೆ ಅದು ಮನೆ ಹತ್ರ ಕಟ್ಟಿ ಒಂದು 2 ತಿಂಗಳಾದಮೇಲೆ ಔಟ್ಸೈಡಲ್ಲಿ ಕರಿಬೇವಿನ ಗಿಡದಲ್ಲಿ ಒಂದು ಜೇನು ಕಟ್ಟಿದೆ. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ನಾನು ಆ ಜೇನು ಕಟ್ಟಿರೋದನ್ನ ತೋರಿಸ್ತೀನಿ. ಇದೆಲ್ಲ ನಮ್ಮ ಮನೆ ಔಟ್ಸೈಡ್ ಸರೌಂಡಿಂಗು. ಲಾಸ್ಟ್ ಟೈಮು ತೋರಿಸಿದ್ದೆ. ಈಗಿನ್ನೂ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಫುಲ್ ಎಲ್ಲ ಕಡೆ ಗ್ರೀನ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಾನು ಲಾಲ್ಬಾಗಿಂದ ತೊಗೊಂಬಂದಿದ್ದೆ. ಇದು ಒಂದು ಗೆಡ್ಡೆ ಥರ ಬರುತ್ತೆ, ಒಂಥರ ಈರುಳ್ಳಿ ಗೆಡ್ಡೆ ಥರ. ಅದನ್ನು ಇಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೆಂಗೆ ಚಿಗುರು ಬಂದಿದೆ. ಅದು ಹೂವಿನ ಗಿಡ, ಶೋ ಗಿಡ. ಇದು ಒಂದು 7 ಪಾಟಲ್ಲಿ ಇಟ್ಟಿದ್ದೀನಿ ನಾನು ನೋಡಿ. ಒಂದು 6-7 ಪಾಟಲ್ಲಿ ಇಟ್ಟಿದ್ದೀನಿ. ಎಲ್ಲ ಕಡೆಯೂ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಇಲ್ಲೂ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಹೂವು ಆದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡಿ. ಬದನೆ ಗಿಡ, ಇವೆಲ್ಲ ಮೆಣಸಿನ್ಕಾಯಿ ಗಿಡಗಳು ನೋಡಿ. ಒಳ್ಳೆ ಮೆಣಸಿನ್ಕಾಯಿ ಬಿಟ್ಟಿದೆ. ಹಾರ್ವೆಸ್ಟ್ ಮಾಡಿದ್ದೀನಿ ತುಂಬ ಸರಿ. ಇದು ನಾನೇ ಒಂದು ಚೀಲನ ರೆಡಿ ಮಾಡಿಬಿಟ್ಟು ಹಾಕಿದ್ದೆ. ಇದೊಂದು 2-3 ತಿಂಗಳು ಇತ್ತು. ಸೊ ಈಗ ಮಳೆ ಬಿಸಿಲಿಗೆಲ್ಲ ನೆನ್ಬಿಟ್ಟು ಇದೆಲ್ಲ ಕಿತ್ತೋಗ್ತಾ ಇದೆ ನೋಡಿ. ಇದನ್ನೆಲ್ಲ ನಾನು ರಿಮೂವ್ ಮಾಡಿಬಿಟ್ಟು ಬೇರೆ ಪಾಟ್ಗೆ ಹಾಕೋಣ ಅಂದ್ಕೊಂಡೆ. ಇವೆಲ್ಲ ಆಗಲಿ, ಇವೆಲ್ಲ ಬೀಜ ಆಗಲಿ, ಇದು ಈರುಳ್ಳಿದು ಇದು ಬೀಜ ಆಗಲಿ, ಇದರಲ್ಲಿ ಏನು ರಾಗಿತೇನೆ ಇದರಲ್ಲೂ ಆಗಲಿ. ಆಮೇಲೆ ಈ ಗ್ರೋ ಬ್ಯಾಗ್ನ ಚೇಂಜ್ ಮಾಡೋಣ ಅಂತ ಬಿಟ್ಟಿದ್ದೀನಿ. ಸುಮ್ಮನೆ ಇವಾಗ ಚೇಂಜ್ ಮಾಡೋಕ್ಕೆ ಹೋದರೆ ಗಿಡಗಳೆಲ್ಲ ಹಾಳಾಗ್ತಾವಲ್ವ. ಸೊ ಅವನ್ನೆಲ್ಲ ಹಾಳು ಮಾಡೋದು ನಂಗೆ ಇಷ್ಟ ಇಲ್ಲ. 1-2 ದಿವಸ ಇರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದು ಬಳ್ಳಿ ಹೆಂಗೆ ಹಬ್ಬಿದೆ ನೋಡಿ. ಇದು ಅಲಸಂಡೆಕಾಯಿ ಗಿಡ ನೋಡಿ, ಇದು ಅಷ್ಟೇ. ಆಮೇಲೆ ಇದು ನೋಡಿ,
ಇದು ಹೊಸ ಚಿಗುರು ಬಂದಿದೆ, ವಾಟರ್ ಆ್ಯಪಲ್ ಇದು. ಇಲ್ಲೂ ಕೂಡ ಹೊಸ ಚಿಗುರು ಬಂದಿದೆ, ಚೆನ್ನಾಗಿ 2 ಕಡೆ ಚಿಗುರು ಬಂದಿದೆ. ಇದು ಟಬ್ಬಲ್ಲಿ ಇಟ್ಟಿರೋದು. ಇಲ್ಲೆಲ್ಲ ಸೊಪ್ಪಿನ ಬೀಜ ಚೆಲ್ಲಿದ್ದೀನಿ ನೋಡಿ, ಪುಟ್ ಪುಟ್ಟಾಗಿ ಬರ್ತಾಯಿದೆ. ಇದು ಸೌತೆಕಾಯಿ ಗಿಡ, ಇದು ಲೇಡಿ ಫಿಂಗರು, ಬೆಂಡೆಕಾಯಿ ಗಿಡ, ಟೊಮೆಟೊ ಗಿಡ ಬೀಜ ಹಾಕಿದ್ದೆ ನಾನು, ಬಂದಿದೆ. ಇದು ಸ್ವಲ್ಪ ಇವೆಲ್ಲ ಟೊಮೆಟೊ ಗಿಡ ಇವೆಲ್ಲ ಜಾಸ್ತಿ ಆದರೆ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಸಣ್ಣ ಸಣ್ಣ ಗಿಡಗಳನ್ನ. ಬಟ್ ಇದು ಇಲ್ಲೇ ಇರುತ್ತೆ. ವಾಟರ್ ಆ್ಯಪಲ್ ಗಿಡ ಸಖತ್ತಾಗಿ ಚಿಗುರು ಬಂದಿದೆ, ನೋಡೋಕೆ ಖುಷಿ ಆಗುತ್ತೆ. ಇದು ನೋಡಿ ಚಿಯಾ ಸೀಡ್ಸು, ಇದನ್ನು ಯಾವಾಗ ಬರುತ್ತೋ ನೋಡಬೇಕು. ಎಷ್ಟೊಂದು ಹೈಟ್ ಬೆಳೆದಿದೆ, ಸರಿ ಸುಮಾರು ನನ್ನ ಹೈಟೇ ಇದೆ. ಇದು ನೋಡಬೇಕು ಯಾವಾಗ ಬರುತ್ತೆ ಅಂತ. ಇದರಲ್ಲಿ ನೋಡಿ 7 ಸುತ್ತಿನ ಮಲ್ಲಿಗೆ ಗಿಡ. ಇದು ನಮ್ಮ ಫ್ರೆಂಡ್ ಗಂಗೋತ್ರಿ ಅಂತ ಅವ್ರು ಕೊಟ್ಟಿದ್ದು, ಅವ್ರ ಮನೆ ಹತ್ರನೂ ಇದೆ. ಇದು ಅವರು ನೆಲದಲ್ಲಿ ಹಾಕಿದ್ದಾರೆ, ಸಖತ್ತು ಹೂ ಬಿಡುತ್ತೆ, ಒಳ್ಳೆ ಘಮ ಇದೆ ಇದು. ನಾನು ಒಂದು ಹಾಕಬೇಕು ಅಂಥೇಳಿ ಅವ್ರ ಹತ್ರ ಇಸ್ಕೊಬಂದು ಹಾಕಿದ್ದೀನಿ ನಾನು. ಹೊಸ್ದಾಗಿ ಚಿಗುರು ಬಂದಿದೆ, ಮೇ ಬಿ ಇದು ನೆಕ್ಸ್ಟ್ ಇಯರ್ಗೆ ಹೂ ಬಿಡ್ಬೋದು. ಇನ್ನು ಈ ಕಡೆ ಬಂದರೆ ಅಳಸಂಡೆಕಾಯಿ ಗಿಡ ಹಾರ್ವೆಸ್ಟ್ ಮಾಡಿದ್ದೆ ನಾನು, 1-2 ಸರಿ ಮಾಡಿದ್ದೆ ನೋಡಿ. ಇದು ಹೆಸ್ರು ಕಾಳು ಗಿಡ, ಸುಮ್ಮನೆ ಅದೇ ಹುಟ್ಟಿದೆ, ಇರಲಿ ಅಂತ ನಾನು ರಿಮೂವ್ ಮಾಡಿಲ್ಲ. ಟೊಮೆಟೊ ಗಿಡ, ಇಲ್ಲೂ ಒಂದು ಸೌತೆಕಾಯಿ ಬೀಜ ಹಾಕಿದ್ದೆ, ಅದು ಯಾಕೋ ಡಲ್ಲಾಗಿದೆ ನೋಡಿ, ಸೀಮೆಯಲ್ಲಿ ಹತ್ಕೊಂಡ್ಬಿಟ್ಟಿದ್ದಾವೆ ಯಾಕೋ. ಇಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ, ಯಾಕಂದರೆ ಇದು ಪಾಟು ದೊಡ್ಡದಲ್ವ, ಡ್ರಮ್ಮಲ್ಲಿ ಇಟ್ಟಿರೋದಲ್ವ, ಇದ್ರ ತುಂಬ ನಾವು ಮಣ್ಣು ತುಂಬಿಲ್ಲ. ಸೊ ಇದರಲ್ಲೆಲ್ಲ ಫುಲ್ಲು ನೆರಳು ಬೀಳುತ್ತೆ, ಗಿಡದ ನೆರಳೆಲ್ಲ ಬೀಳುತ್ತೆ, ಅದಕ್ಕೇನೋ ಸೀಮೆ ಎಲ್ಲ ಹತ್ಕೊಳ್ಳುತ್ತೆ. ಈ ಕಡೆ ನುಗ್ಗೆ ಗಿಡ ಬೇರೆ ಇದೆಯಲ್ವ, ನೆರಳು ಬೀಳುತ್ತೆ. ಇಲ್ಲಿ ಸರಿಯಾಗಿ ಬುಡಕ್ಕೆ ಈ ಗಿಡದ್ದು ಮಣ್ಣು ಇದೆಯಲ್ವ, ಇಲ್ಲೆಲ್ಲ ಚೆನ್ನಾಗಿ ಬಿಸಿಲು ಬೀಳ್ತಾ ಇಲ್ಲ. ಸೊ ಅದಕ್ಕೆ ಇದು ಈ ಥರ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲೂ ಒಂದು ಸೌತೆಕಾಯಿ ಬಳ್ಳಿ ಹೋಗಲಿ ಅಂತ ಇದನ್ನು ಬೀಜ ಹಾಕಿದ್ದೀನಿ ನಾನು. ಇಲ್ಲೊಂದು ಕಡಲೆಕಾಯಿ ಗಿಡ ಇದೆ ನೋಡಿ, ಇದರಲ್ಲಿ ಒಂದು ಪುಟಾಣಿ ಹಾಗಲಕಾಯಿ ಇದೆ, ಹಾಗಲಕಾಯಿ ಬರ್ತಾ ಇದೆ. ಇದನ್ನು ನಾನು ಕಿತ್ಕೊಳ್ಳಲ್ಲ, ಬೀಜಕ್ಕೆ ಬಿಟ್ಬಿಡ್ತೀನಿ. ಇದು ಔಟ್ಸೈಡ್ ಬಿಟ್ಟಿದ್ದೀನಿ, ಇದು ಫ್ಯಾಷನ್ ಫ್ರೂಟು, ಔಟ್ಸೈಡ್ ಬಳ್ಳಿ ಇದೆ ಇದ್ರದ್ದು, ಮನೆ ಮುಂದ್ಗಡೆ ಚೆನ್ನಾಗಿ ಕಾಣುತ್ತೆ ಅಂತ ಬಿಟ್ಟಿದ್ದೀನಿ. ಆ ಕಡೆ ತುಂಬ ಬಳ್ಳಿ ಹೋಗಿದೆ. ಬಾಳೆ ಗಿಡ, ಇದು ಸೇವಂತಿಗೆ ಗಿಡ, ಇದು ವೈಟ್ ಕಲರ್ ಸೇವಂತಿಗೆ ಹೂ ಬಿಡುತ್ತೆ ಇದರಲ್ಲಿ. ಈ ವರ್ಷನೇ ಹಾಕಿರೋದು, ಇನ್ನು ನೋಡ್ಬೇಕು ಹೇಗೆ ಬಿಡುತ್ತೆ ಅಂತ. ಇದು ನೋಡಿ ನಿತ್ಯ ಮಲ್ಲಿಗೆ ಅಂತ, ಎಲ್ಲ ಸೀಸನಲ್ಲೂ ಬಿಡುತ್ತೆ ಇದು. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ಶೋ ಮಾಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಮೊಗ್ಗುಗಳೆಲ್ಲ ಆಗಿದ್ದಾವೆ. ಇದು ನಾನು ಔಟ್ಸೈಡಿಗೆ ಕಾಣಲಿ ಅಂತ ಆ ಕಡೆ ಬಿಟ್ಟಿದ್ದೀನಿ. ಇದರಲ್ಲಿ ನಾನು ಜಾಸ್ತಿ ಹೂ ರಿಮೂವ್ ಮಾಡಲ್ಲ, ಸೊ ಶೋಗಿರಲಿ. ಮತ್ತು ಅಲ್ಲಿ ಮನೆ ಮುಂದೆ ಎಂಟ್ರೆನ್ಸಲ್ಲಿ ಗೇಟ್ ಹತ್ರ ಬಂದರೆ ಒಳ್ಳೆ ಘಮ ಬರುತ್ತೆ ಇದ್ರದ್ದು, ಸೊ ಇರಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಇದೆಲ್ಲ ಶೋ ಗಿಡಗಳು ಹೂ ಬಿಟ್ಟಿದ್ದಾವೆ ನೋಡ್ರಿ, ಮೊಗ್ಗು ಆಗ್ತಾಯಿದ್ದಾವೆ. ಆಮೇಲೆ ಒಂದು 10 ಗಂಟೆ ಮೇಲೆ ಅರಳುತ್ತವೆ ಇವೆಲ್ಲ. ಇದು ಲಕ್ಕಿ ಗಿಡ ಅಂತೆ, ಶೋ ಗಿಡ. ಇದು ಲಾಲ್ಬಾಗಿಂದ ತೊಗೊಬಂದು ಹಾಕಿರೋದು ನೋಡಿ. ಇದು ಶೋ ಗಿಡ, ಪಿಂಕ್ ಕಲರ್ ಹೂ ಬಿಡುತ್ತೆ, ನೆನ್ನೆ ಬಿಟ್ಟಿತ್ತಿದು. ಇವೆಲ್ಲ ಶೋ ಗಿಡಗಳೇ. ಇದೆಲ್ಲ ಫುಲ್ ಮುಂದ್ಗಡೆ ಎಂಟ್ರೆನ್ಸ್ಗೆ ಕಾಣಲಿ ಅನ್ನೋ ಥರ ಆ ಕಡೆ ಶೋಗೆ ಬಿಟ್ಟಿದ್ದೀನಿ, ಆ ಕಡೆಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಾಗಲೇ ನುಗ್ಗೆ ಗಿಡ ಮತ್ತೆ ಚಿಗುರಿ ಮತ್ತೆ ಹೂ ಬಿಡ್ತಾಯಿದೆ. ಆಗಲೇ ಕಾಯೆಲ್ಲ ಮುಗ್ದಿದ್ವು, ಮತ್ತೆ ಹೂವಾಗಿ ಮತ್ತೆ ಕಾಯಿ ಬಿಡ್ತಾ ಇದ್ದಾವೆ. ಈ ಗಿಡಕ್ಕಂತೂ ಸೀಸನ್ನೇ ಇಲ್ಲ, ಎಲ್ಲವೂ ಎಲೆ ಎಲ್ಲ ಬೀಳ್ತಾ ಇರುತ್ತೆ ಮನೆ ಮುಂದೆ. ಹೀರೆಕಾಯಿ ಗಿಡ ಹಾಕಿದ್ದೆ ನೋಡಿ, ಹೀರೆ ಬಳ್ಳಿ ಎಲ್ಲ ಕಡೆ ನುಗ್ಗೆ ಗಿಡದ ಮೇಲೆ ಹೆಂಗೆ ಹಬ್ಬಿದೆ ಅಂತ.
ನೋಡಿ ಪಪ್ಪಾಯ ಗಿಡ. ಇದು ಔಟ್ಸೈಡು ಭೂಮಿಲಿ ಹಾಕಿರೋದು, ಪಾಟಲ್ಲಿ ಹಾಕಿಲ್ಲ. ಎಷ್ಟೊಂದು ಕಾಯಿ ಬಿಟ್ಟಿದ್ದಾವೆ. ಇದರಲ್ಲಿ ನಾನು ಇವತ್ತೊಂದು ಒಂದೆರಡು ಹಾರ್ವೆಸ್ಟ್ ಮಾಡೋಣ ಅಂತ. ಸೊ ಕಲರ್ ಬಂದಿದೆ ನೋಡಿ, ಸ್ವಲ್ಪ ಕಲರ್ ಬಂದಿದೆ. ಲಾಸ್ಟ್ ವೀಕಲ್ಲಿ ಒಂದೆರಡು ಹಾರ್ವೆಸ್ಟ್ ಮಾಡಿದ್ದೆ. ಒಂದೆರಡು ದಿವಸ ಇಟ್ಟರೆ ಫುಲ್ ಹಣ್ಣಾಗ್ಬಿಡುತ್ತೆ. ಇದು ನೋಡಿ ಫುಲ್ ಹಣ್ಣೆ ಆಗಿಬಿಟ್ಟೈತೆ. ಗಿಡದಲ್ಲೇ ಹಣ್ಣಾಗಿದೆ, ನಾನು ನೋಡಿಲ್ಲ. ಇದು ಬಚ್ಚಲು ಮೇಲ್ಗಡೆ ಜೇನು ಕಟ್ಟಿರೋ ಅಂಥದ್ದು. ಏನು ಇಲ್ಲೊಂದು ಕಟ್ಟಿದೆ ಅನ್ನಲ್ವಾ ಔಟ್ಸೈಡು. ನೋಡಿ ಕರಿಬೇವಿನ ಗಿಡಕ್ಕೆ ಹಿಂಗೆ ಕಟ್ಟಿದೆ ಅಂತ ನೋಡಿ. ಅದು ಒಂದು ಕೊಂಬೆ ನಾನು ಮುಟ್ಟಕ್ಕೆ ಹೋಗ್ತಿಲ್ಲ. ಕರಿಬೇವಿನ ಸೊಪ್ಪು ಕೊಂಬೆಯಿಂದ ಕಿತ್ಕೊಳ್ಳೋಕೆ ಸಮೇತ ಹೋಗ್ತಿಲ್ಲ. ಜೇನಿಗೋಸ್ಕರ ಬಿಟ್ಬಿಟ್ಟಿದ್ದೀವಿ ಅದನ್ನು. ಇನ್ನು ಬೇರೆ ಕೊಂಬೆಗಳೆಲ್ಲ ಇದ್ದಾವೆ ಕರಿಬೇವಿನ ಸೊಪ್ಪು, ಅದರಲ್ಲಿ ನಾವು ಕಿತ್ಕೋತೀವಿ. ಇಲ್ಲಿ ಮಾತ್ರ ಜೇನಿಗೋಸ್ಕರ ಬಿಟ್ಬಿಟ್ಟಿದ್ದೀವಿ ಇದನ್ನು. ನೋಡಿ ಹೆಂಗಿದೆ. ಇಲ್ಲಿ ಜೇನು ಕಿತ್ಕೋಬೋದಂತೆ. ಔಟ್ಸೈಡ್ ಇದೆಯಲ್ವಾ, ಇದನ್ನು ಇನ್ನೊಂದೆರಡು ತಿಂಗಳು ವೆಯ್ಟ್ ಮಾಡಿ ಪ್ಯೂರ್ ಹನಿ, ಪರಿಶುದ್ಧವಾದಂಥ ಜೇನುತುಪ್ಪನ ನಾವು ಕಿತ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಫಾರ್ ದ ಫಸ್ಟ್ ಟೈಮ್ ಇಟ್ಟಿರೋದು ಇವೆಲ್ಲ ಜೇನು. ಜೇನು ನಾವು ಕೀಳಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ವೀಡಿಯೋನ. ನೋಡಿ ತೊಂಡೆಕಾಯಿ ಗಿಡ, ಇದು ಒಂದು 2-3 ವರ್ಷದಿಂದ ಅದೇ ಹುಟ್ಟಿದೆ. ನಾನು ಎಷ್ಟೊಂದು ಕಾಯೇ ಬಿಡ್ತಿಲ್ಲ ಅದು. ಎಷ್ಟು ಕಟ್ ಮಾಡಿದ್ರು ಮತ್ತೆ ಮಳೆಗಾಲದಲ್ಲಿ ಚಿಗುರು ಬರುತ್ತೆ. ಅದೇನೇ ಚಿಗುರು ಬಂದು ಎಲ್ಲ ಕಡೆ ಬಳ್ಳಿ ಹಿಂಗೆ ಹಬ್ಕೊಂಡ್ಬಿಡುತ್ತೆ. ಆಮೇಲೆ ಇದ್ರ ಒಳಗಡೆ ಹೋದರೆ ನೋಡಿ, ಇದು ಅನ್ಗೊನೆ ಸೊಪ್ಪು ಅಂತಾರೆ. ಇದು ಫಾರಮ್ ಅನ್ಗೊನೆ ಸೊಪ್ಪಿನ ಗಿಡ. ಇದು ಒಳ್ಳೆಯದಂತೆ ಆರೋಗ್ಯಕ್ಕೆ. ಬಟ್ ನಮ್ಮೂರ ಕಡೆ, ಹಳ್ಳಿ ಕಡೆ ಹೋದರೆ ಕೆರೆಯಲ್ಲೆಲ್ಲ ಇರುತ್ತೆ. ಅಂದರೆ ಈ ಥರದ್ದಲ್ಲ, ಅದು ನಾಟಿ ಅನ್ಗೊನೆ ಸೊಪ್ಪು. ಅದು ನಮ್ಮಮ್ಮ ಹೇಳ್ತಾಯಿದ್ರು, ಅದು ಕಣ್ಣಿಗೆಲ್ಲ ಒಳ್ಳೆಯದು, ತಿನ್ನಬೇಕು ಅಂತ ನಾವು ಚಿಕ್ಕವರಿದ್ದಾಗ. ನಾನು ಇದು ಆ ಥರ ಊರಿಂದ ತಂದು ಹಾಕ್ಬೇಕು ಇನ್ನೊಂದು ಆ ಥರ ಪ್ಯೂರು ನಾಟಿ ಗಿಡನ. ಇದು ಫಾರಮ್ ಗಿಡ. ಇಲ್ಲೇ ನಾವು ಹಾಕೋಕೆ ಹೋದಾಗ ಅಲ್ಲಿ ಯಾವುದೋ ಹೊಲದ ಪಕ್ಕದಲ್ಲಿತ್ತು. ಒಂದು ಕಡ್ಡಿ ಹಾಕಿದ್ದೆ ಅಷ್ಟೇ, ಎಷ್ಟೊಂದು ಕಡೆ ಫುಲ್ಲು ಹಬ್ಕೊಂಡ್ಬಿಟ್ಟಿದೆ. ಇದನ್ನು ನಾನು ಅವಾಗವಾಗ ಹಾರ್ವೆಸ್ಟ್ ಮಾಡಿ ಸಾಂಬಾರ್ಗೆ ಹಾಕ್ತಾಯಿರ್ತೀನಿ ನಾನು. ನೋಡಿ ಇದು ಅರಿಶಿನ ಗಿಡ. ಇದು ಅರಿಶಿನ ನಾವು ಯಾವತ್ತೂ ಹಾರ್ವೆಸ್ಟ್ ಮಾಡಿಲ್ಲ. ಆಗಲೇ ತುಂಬ ವರ್ಷದಿಂದ ಇರುತ್ತೆ. ಇದು ಜಾಸ್ತಿ ಆದಾಗ ನಾನೇ ಇದನ್ನೆಲ್ಲ ಕಟ್ ಮಾಡ್ತೀನಿ. ಮತ್ತು ಅದರದ್ದು ಒಳಗಡೆ ಬೇರೆ ಇರುತ್ತಲ್ವ, ಅರಿಶಿನದ ಬೋಟ್ ಇರುತ್ತಲ್ವ, ಹಸಿ ಅರಿಶಿನ, ಮತ್ತು ಚಿಗುರು ಬರ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲ ಇದೆ. ಇದರಲ್ಲಿ ಯಾವುದೋ ಒಂದು ಕಡ್ಡಿ ಸೇಮ್ ಇದೇ ಥರನೇ ಜಿಂಜರ್ ಶಾಂಪೂ ಅಂತ, ಅದು ನಾವು ಹಾಕೋದಾಗ ಇಲ್ಲಿ ಒಂದು ಬೇರು ತೊಗೊಬಂದು ಹಾಕಿದ್ವಿ, ಅಲ್ಲೆಲ್ಲೋ ಇತ್ತು. ಆ ಗಿಡ ಮತ್ತು ಈ ಗಿಡ ನೋಡೋದಕ್ಕೆ ಎರಡು ಸಿಮಿಲರ್ ಆಗಿ ಒಂದೇ ಥರ ಇರೋದ್ರಿಂದ ಅದು ಯಾವುದಂತ ನಮಗೂ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಇದು ತುಂಬ ಜಾಸ್ತಿ ಆದಾಗ ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಅಂತೇಳಿ ನಾನು ಟ್ರಿಮ್ ಮಾಡಿಬಿಡ್ತೀನಿ. ಈ ನೋಡಬೇಕು ಅದರಲ್ಲಿ ಜಿಂಜರ್ ಶಾಂಪು ಯಾವ್ದು ಬಿಡುತ್ತೋ ಅಂತ ಅಂದ್ಕೊತೀವಿ. ಬಟ್ ಇದರಲ್ಲಿ ಜಾಸ್ತಿ ಸಾದ್ರೆ ಆಗಿಬಿಡುತ್ತೆ ಅಂತ ನಾನೇ ಕಟ್ ಮಾಡ್ತೀನಿ. ಮೊನ್ನೆ ತಾನೇ ಒಂದು ಹಾವು ಬಂದುಬಿಟ್ಟಿತ್ತು. ಸೊ ಜಾಸ್ತಿ ಗಿಡಗಳು ಒತ್ತೊತ್ತಿದ್ರೆ ಈ ಮಳೆಗಾಲದಲ್ಲಿ ಹಾವೆಲ್ಲ ಬಂದುಬಿಡುತ್ತೆ ಅನ್ನೋ ಭಯಕ್ಕೋಸ್ಕರ ನಾನೇ ಟ್ರಿಮ್ ಮಾಡ್ತೀನಿ. ಮೊನ್ನೆ ಅಂತೂ ನಾನು ಒಂದು ದೊಡ್ಡ ಕಣ್ಣಾರೆ ನೋಡಿಬಿಟ್ಟೆ. ಅವಾಗಿಂದ ಇನ್ನೂ ಭಯನೇ. ಇದನ್ನೆಲ್ಲ ಟ್ರಿಮ್ ಮಾಡಬೇಕು. ಗಿಡಗಳೆಲ್ಲ ಜಾಸ್ತಿ ಆಗಿದ್ದಾವೆ ಈಗ, ಬೇಲಿ ಗಿಡಗಳೆಲ್ಲ. ಲೋಳೆ ಸರ ನೋಡಿ, ಇದು ಪಪ್ಪಾಯ ಲಾಸ್ಟ್ ಟೈಮ್ ಹಸು ಮೇಯ್ದುಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಬೇಸಿಗೆಗಾಲದಲ್ಲಿ. ಈಗ 2 ಕೊಂಬೆ ಹೊಡ್ಕೊಂಡಿದೆ ಇದರಲ್ಲಿ. ನೋಡಿ ಇಲ್ಲೊಂದು ಎಷ್ಟು ಚೆನ್ನಾಗಿ 2 ಕೊಂಬೆ ಹೊಡ್ಕೊಂಡಿದೆ. ಇದು ಅದಷ್ಟೇ ಹುಟ್ಟಿರೋದು. ನಾವು ಹಣ್ಣು ತಿಂದ್ಬಿಟ್ಟು ಬೀಜ ಎಸ್ತಿರ್ತೀವಲ್ಲ, ಅದರಲ್ಲಿ ಹುಟ್ಟಿರೋದು. ಇದು ಫಾರಮ್ ಅಲ್ಲ, ನಮ್ಮದು ಹಳೆ ಗಿಡ ಮಾಮೂಲಿ ಇದೆಯಲ್ವ, ಅದ್ರದ್ದೇ ಇರಬೇಕಿದು. ಹಣ್ಣೇನೋ ಸುಮಾರಾಗಿ ಸ್ವೀಟಾಗಿರುತ್ತೆ, ಅದ್ರ ತುಂಬ ಬೀಜಗಳಿರ್ತವೆ. ಸೀಡ್ಲೆಸ್ ಅಲ್ಲ ಇದು. ನೋಡಿ ಇಲ್ಲೊಂದು ಪುಟಾಣಿದೊಂದು ಮಗ್ಗಾಗಿದೆ, 1-2-3 ಮಗ್ಗಾಗಿದೆ ನೋಡಿ. ಮೇ ಬಿ ಸರಿ ಕಾಯಿ ಬಿಡುತ್ತೆ, ನೋಡಬೇಕು. ನೋಡಿ ಓಕೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಫಸ್ಟಿಂದ ನೋಡಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು. ಬಾಯ್.